ನೋಡಿ ನಿನ್ನೆ ಇವತ್ತು ಮಾಧ್ಯಮದಲ್ಲಿ ಏನು ಒಂದು ಪಟ್ಟಿ ಪ್ರಕಟ ಆಗಿದೆ. ಇವತ್ತು ನಮ್ಮ ಕಾಂಗ್ರೆಸ್ ನಮ್ಮ ಕರ್ನಾಟಕ ರಾಜ್ಯದ್ದು ಇವತ್ತು ಅದನ್ನೇ ಒಂದು ನೋಡಿಕೊಂಡು ನಾವು ಸನ್ಮಾನ್ಯ ನಮ್ಮ AICC ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ನಿನ್ನೆ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ KPCC ಅಧ್ಯಕ್ಷರಿಗೆ ಈಗಾಗಲೇ ನಾವು ಭೇಟಿಯಾಗಿದ್ವಿ. ಈಗ 2019ರಲ್ಲಿ ನನ್ನ ಪತ್ನಿ ವೀಣಾ ಕಾಶ್ಯಪ್ನವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಅಲ್ಲಿ ಪರಾಜಿತ ಆದ ಮೇಲೆ ಕಳೆದ 5 ವರ್ಷ ಇವತ್ತು ಮಧ್ಯೆ ಬಂದಂತ 2023ರಲ್ಲಿ ಬಂದಂತ ನಮ್ಮ ವಿಧಾನಸಭಾ ಚುನಾವಣೆ ಇರ್ಬೋದು, ಇನ್ನೂ ಅನೇಕ ಚುನಾವಣೆಗಳು ಸ್ಥಳೀಯವಾಗಿ ಪಕ್ಷ ಸಂಘಟನೆ ಹಿಡಿದು ಎಲ್ಲ ರೀತಿಯಲ್ಲಿ ಅವಳು ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡು 5 ವರ್ಷಗಳ ಕಾಲ ಇವತ್ತು ಅವಳು ಸೋತರೂ ಕೂಡ ಮನೆಯಲ್ಲಿ ಕೂಡದೇ ಕೆಲಸವನ್ನ ಮಾಡಿದಾಳೆ, ಪಕ್ಷ ಸಂಘಟನೆಯನ್ನು ಮಾಡಿದಾಳೆ. ಆ ಒಂದು ಇದನ್ನು ಗುರುತಿಸಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಿಳಾ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಪಕ್ಷನೇ ಕೊಟ್ಟಿದ್ದು. ಇವತ್ತು ನಮಗೆ ಅನೇಕ ನಾಯಕರು ಭರವಸೆ ಕೂಡ ಕೊಟ್ಟಿದ್ರು. ಇವತ್ತು ಆ ಭರವಸೆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಏನು ಪಟ್ಟಿ ಬಿಡುಗಡೆ ಆದಮೇಲೆ ಅವರು ಈ ಏನು ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇವಳ ಹೆಸರೇ ಕಳಿಸಿಲ್ಲ ಅನ್ನೋದು ಕೂಡ ನಮಗೆ ಮಾಹಿತಿ ಆಗಿದೆ. ಈ ವಿಚಾರವಾಗಿ ನಾವು ಸಾಮಾನ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳಿದ್ರು, ನಿಮ್ಮ ಸ್ಥಳೀಯ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು, ನಾನು ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಬಹುತೇಕ ಇವತ್ತು ಅಂತಿಮಗೊಳ್ತಾ ಇದೆ ಪಟ್ಟಿ. ನಾನು ವಿನಂತಿ ಮಾಡ್ಕೋತೀನಿ, ಯಾಕಂದ್ರೆ ಇದು ನಮ್ಮ ಕುಟುಂಬಕ್ಕೆ, ಯಾಕಂದ್ರೆ ಕಳೆದ 50 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು ನಾನು ಕೂಡ ಇವತ್ತು ಅದೇ ಜಿಲ್ಲೆಯ ಶಾಸಕ. ನೋಡಿ ನಿನ್ನೆ ಇವತ್ತು ಮಾಧ್ಯಮದಲ್ಲಿ ಏನು ಒಂದು ಪಟ್ಟಿ ಪ್ರಕಟ ಆಗಿದೆ. ಇವತ್ತು ನಮ್ಮ ಕಾಂಗ್ರೆಸ್ ನಮ್ಮ ಕರ್ನಾಟಕ ರಾಜ್ಯದ್ದು ಇವತ್ತು ಅದನ್ನೇ ಒಂದು ನೋಡಿಕೊಂಡು ನಾವು ಸನ್ಮಾನ್ಯ ನಮ್ಮ AICC ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ನಿನ್ನೆ ಈಗಾಗಲೇ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ KPCC ಅಧ್ಯಕ್ಷರಿಗೆ ಈಗಾಗಲೇ ನಾವು ಭೇಟಿಯಾಗಿದ್ವಿ. ಈಗ 2019ರಲ್ಲಿ ನನ್ನ ಪತ್ನಿ ವೀಣಾ ಕಾಶ್ಯಪ್ನವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಅಲ್ಲಿ ಪರಾಜಿತ ಆದ ಮೇಲೆ ಕಳೆದ 5 ವರ್ಷ ಇವತ್ತು ಮಧ್ಯೆ ಬಂದಂತ 2023ರಲ್ಲಿ ಬಂದಂತ ನಮ್ಮ ವಿಧಾನಸಭಾ ಚುನಾವಣೆ ಇರ್ಬೋದು, ಇನ್ನೂ ಅನೇಕ ಚುನಾವಣೆಗಳು ಸ್ಥಳೀಯವಾಗಿ ಪಕ್ಷ ಸಂಘಟನೆ ಹಿಡಿದು ಎಲ್ಲ ರೀತಿಯಲ್ಲಿ ಅವಳು ಇವತ್ತು ಸಕ್ರಿಯವಾಗಿ ಪಾಲ್ಗೊಂಡು 5 ವರ್ಷಗಳ ಕಾಲ ಇವತ್ತು ಅವಳು ಸೋತರೂ ಕೂಡ ಮನೆಯಲ್ಲಿ ಕೂಡದೇ ಕೆಲಸವನ್ನ ಮಾಡಿದಾಳೆ, ಪಕ್ಷ ಸಂಘಟನೆಯನ್ನು ಮಾಡಿದಾಳೆ. ಆ ಒಂದು ಇದನ್ನು ಗುರುತಿಸಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಿಳಾ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಪಕ್ಷನೇ ಕೊಟ್ಟಿದ್ದು. ಇವತ್ತು ನಮಗೆ ಅನೇಕ ನಾಯಕರು ಭರವಸೆ ಕೂಡ ಕೊಟ್ಟಿದ್ರು. ಇವತ್ತು ಆ ಭರವಸೆ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಏನು ಪಟ್ಟಿ ಬಿಡುಗಡೆ ಆದಮೇಲೆ ಅವರು ಈ ಏನು ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇವಳ ಹೆಸರೇ ಕಳಿಸಿಲ್ಲ ಅನ್ನೋದು ಕೂಡ ನಮಗೆ ಮಾಹಿತಿ ಆಗಿದೆ. ಈ ವಿಚಾರವಾಗಿ ನಾವು ಸಾಮಾನ್ಯ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡಿದಾಗ ಅವರು ಕೂಡ ಹೇಳಿದ್ರು, ನಿಮ್ಮ ಸ್ಥಳೀಯ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು, ನಾನು ಕೊಡೋಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಈಗ ಹೇಳಿದ್ದಾರೆ. ಬಹುತೇಕ ಇವತ್ತು ಅಂತಿಮಗೊಳ್ತಾ ಇದೆ ಪಟ್ಟಿ. ನಾನು ವಿನಂತಿ ಮಾಡ್ಕೋತೀನಿ, ಯಾಕಂದ್ರೆ ಇದು ನಮ್ಮ ಕುಟುಂಬಕ್ಕೆ, ಯಾಕಂದ್ರೆ ಕಳೆದ 50 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದು ನಾನು ಕೂಡ ಇವತ್ತು ಅದೇ ಜಿಲ್ಲೆಯ ಶಾಸಕ.